ಗಾಯ್ಸ್ ಒಂದು ಆರ್ಡ್ರ್ ಬೀಳ್ತಾ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ. ಬರ್ತಿದ್ದಂಗೆ ಆರ್ಡ್ರ್ ಬಿತ್ತು. ಅದ್ರ ಜೊತೆ ಒಂದು ಹೆಲ್ಮೆಟು ಬಿತ್ತು. 80 ರೂಪಾಯಿ ಕೊಟ್ಟೆ OLXಲ್ಲಿ ಈ ಹೆಲ್ಮೆಟಿಗೆ. 80 ಸಲ ಬಿದ್ದರೂ ಹೊಡಿಲ್ಲ. ಏನು ಸೆಲ್ಫಿ ಕೇಳ್ತಿದ್ಯಾ ಗಾಯ್ಸ್? ಝೊಮ್ಯಾಟೋದಲ್ಲಿ ಯಾವಾಗಲೂ ಒಂದೊಂದು ಸೆಲ್ಫಿ ಕೊಡ್ಬೇಕು ಗಾಯ್ಸ್. ಯಾರು ಗುರು ಎಮ್ಮೋ ಯಾವ್ದಾದ್ರು ವೇಕೆನ್ಸಿ ಐತೆ ಕೇಳಿ. ನಾನು ಜಾಯ್ನ್ ಆಗ್ತಿದ್ದೆ. ನೀವು ಪಾರ್ಟ್ ಟೈಮ್ ಇದು ಮಾಡಿದ್ರೆ ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ. 20 ರೂಪಾಯಿ ಟಿಪ್ಸ್ ಬೇರೆ ಇದ್ದಾರ. ಲಕ್ಕಿ ಬಾಯ್. ಇಷ್ಟೋ ತನಕ ಎಂತ ಮಾಡಿದೆ ಅಮ್ಮ? ಮತ್ತೆ ಆಗಲೇ ಆರ್ಡ್ರ್ ರೆಡಿ ಇತ್ತಾನೆ. 6711 ಅಂತ ಗೊತ್ತಿರುತ್ತೆ. 3611 ಅಂತ ಹೇಳ್ಬಿಟ್ಟು ನೋಡು ಕಲೆಕ್ಟ್ ಮಾಡಿ ಅಲ್ಲ. ಈ ಥರ ಇದ್ದಾರೆ. ಇಂಥ ಅಪಾರ್ಟ್ಮೆಂಟಲ್ಲಿ ಮಾತ್ರ ಗಾಯ್ಸ್ ಈ ಥರ ಫಿಗರ್ಸ್ ಇರೋದು. ಹಲೋ ಗಾಯ್ಸ್, ಇದು ನಮ್ಮದು ಹೊಸ ಚಾನಲ್. ಏನಪ್ಪ ಅಂದರೆ ನಾವು ಇನ್ನು ಝೊಮ್ಯಾಟೊ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ ಪಾರ್ಟ್ ಟೈಮ್. ನಾನು ನಿಮಗೆ ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ. ಹೆಂಗೆ ಮಾಡೋದು, ನಾವೇನೇನು ಮಾಡ್ತಾಯಿರ್ತೀವಿ, ಏನೇನು ದೇಸಿ ಜುಗಾಡ್ ಮಾಡ್ಬೋದು ಎಲ್ಲ ಅಪ್ಡೇಟು ಕೊಡ್ತಾಯಿರ್ತೀನಿ. ಇವಾಗ ಕರೆಕ್ಟ್ ಟೈಮ್ 12:30 ಮಧ್ಯಾಹ್ನ. ಇವಾಗ ಹೊರಟಿದ್ದೀವಿ. ದುಡ್ಡಿಲ್ಲ ಅಂತ ಹೇಳ್ತಾವೆ ನೀವು. ಅದಕ್ಕೆ ಊಟಕ್ಕೆ 1-2 ಆರ್ಡ್ರ್ ಮಾಡಿ ಬಂದು ಊಟ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಆನ್ಲೈನಿಗೆ ಹೋಗು ಬ್ರೋ. ಎಷ್ಟು ಅರ್ನಿಂಗ್ ಮಾಡಿಯಾ ತೋರ್ಸು ಬ್ರೋ. ನಿನ್ನ ಮೊಬೈಲಲ್ಲಿ ನೆಟ್ವರ್ಕ್ ಇದಾರು ಸಿಗುತ್ತಾನ ಅಥೋ ಏನು ದೇಸಿ ಜುಗಾಡ್ ಮೊಬೈಲೇನು ಗಾಯ್ಸ್. ಕಾಣಿಸ್ತಿಲ್ಲ ಅಂದರೆ ಬೇಜಾರಾಗ್ಬಿಡಿ. ನೋಡಿ 876 ಮಾಡೋನ್ನೇ. ನಿನ್ನೆ ಎಷ್ಟು ಮಾಡ್ದ? ನಿನ್ನೆ 300 ಮಾಡ್ಯಾನೆ ಗಾಯ್ಸ್. ನಿನ್ನೆ 300ಅಲ್ಲಿ ಒಂದು ಆರ್ಡ್ರು ಮಾಡಿದ್ದ, ಮಳೆ ಬಂದ್ಬಿಡ್ತು, ಹೋಗೋಕ್ಕಾಗಿಲ್ಲ ನನ್ನ ಪಾಪ. ಅದಕ್ಕೆ ಅವಳಿಗೆ ಫೋನ್ ಮಾಡಿ ಮೇಡಮ್ಗೆ ಆಗಲ್ಲ ಬರೋಕ್ಕೆ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು. ಬಟ್ ಆದರೆ ಇವನಿಗೆ 100 ರೂಪೀಸ್ ಆರ್ಡರಲ್ಲಿ 58 ಏನೋ ಬಂದಿದೆ, ಪರವಾಗಿಲ್ಲ. ಇವಾಗ ಹೋಗ್ತಾಯಿದ್ದೀವಿ ಯಲಹಂಕ ಓಲ್ಡ್ ಟೌನಾ, ನ್ಯೂ ಟೌನಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಸಿಗೋಣ. ಬಾಯ್ ಗಾಯ್ಸ್. ಫೈನಲಿ ಯಲಹಂಕ ನ್ಯೂ ಟೌನ್ಗೆ ಬಂದಿದ್ದೀವಿ. ಒಂದು ಆರ್ಡ್ರ್ ಬೀಳ್ತಾ ಇಲ್ಲ. ಇನ್ನೊಂದು ಮಗ ನಿನ್ನೆ ಯಾವುದೋ 2 ಆರ್ಡ್ರ್ ಬಿದ್ದಿತ್ತು, ಕ್ಯಾನ್ಸಲ್ ಮಾಡಿಬಿಟ್ಟು ಅದು ಮಳೆ ಅಂತ ಹೇಳಿ. ಅದಕ್ಕೆ ಝೊಮ್ಯಾಟೋದವ್ರು ಆರ್ಡ್ರೇ ಆಗ್ತಾಯಿಲ್ಲ. ಅದನ್ನೇ ವೆಯ್ಟ್ ಮಾಡ್ತಾಯಿದ್ದೀವಿ. ಆರ್ಡ್ರ್ ಬಿದ್ದರೆ ಹೋಗೋದೇ ಇವಾಗ. ವೆಯ್ಟ್ ಮಾಡ್ತಾಯಿದ್ದೀವಿ ಗಾಯ್ಸ್. 876 ರೂಪಾಯಿ ಅರ್ನಿಂಗ್ ಮಾಡಿಯಾನೆ. ಅದರಲ್ಲಿ ಇವತ್ತು ವಿತ್ಡ್ರಾ ಮಾಡಿ 116 ರೂಪಾಯಿ ವಿತ್ಡ್ರಾ ಮಾಡ್ಬೋದು. ಗಾಯ್ಸ್ ಒಂದು ಆರ್ಡ್ರ್ ಬಿದ್ದಿದೆ 68 ರೂಪಾಯಿದು. ಇವಾಗ ಹೋಗ್ಬೇಕು. ಎಲ್ಲಿಗ ಆರ್ಡರು? ಇಲ್ಲಿಗೆ ಹೋಗ್ತಾಯಿದ್ದೀವಿ. ಏನಂತ ಕಾಣಿಸ್ತಾರೆ, ಒಂದು ಮೊಬೈಲ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಲೆಟ್ಸ್ ಗೋ. ಪಿಜ್ಜಾಟ. ಓಕೆ ಗಾಯ್ಸ್, ಸಿಗೋಣ ಅಲ್ಲಿ. ಆರ್ಡರ್ ಬಿದ್ದಿರೋದಿಲ್ಲ ಗಾಯ್ಸ್. ಬೀಜಿಂಗ್ ಆರ್ಡರ್ ಕಲೆಕ್ಟ್ ಮಾಡೋಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಲಿಫ್ಟ್ ಇದೆ ಬರ. ಹಾಂ, ಇನ್ನೊಂದು ಮೇಲಿದೆಯಾ? ನಿಂದ ಇನ್ನೂ ರೆಡಿ ಆಗಿಲ್ಲ. ಎಷ್ಟು? 68 ರೂಪಾಯಿ ಆರ್ಡ್ರಾ? ನೋಡು, 68 ರೂಪಾಯಿಗೆ 1 ತಾಸು ಕಾಯಿಸ್ತಾರಲ್ಲ ಅವರು. ಹಿಂಗಾದರೆ ಹೆಂಗೆ? ಎಷ್ಟೊತ್ತಿಗೆ ನಾವು ಇನ್ನೂ ರೀಚ್ ಮಾಡಿಸ್ತೀವಿ. ಯಾರು ಗುರು ಎಮ್ಮೋ ಯಾವುದಾದ್ರು ವೇಕೆನ್ಸಿ ಐತೆ ಕೇಳಿ. ನಾನು ಜಾಯ್ನ್ ಆಗ್ತಿದ್ದೆ. ನೀವು ಪಾರ್ಟ್ ಟೈಮ್ ಇದು ಮಾಡಿದ್ರೆ ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ. ಇಷ್ಟೋ ತನಕ ಎಂತ ಮಾಡಿದೆ ಅಮ್ಮ? ಮತ್ತೆ ಆಗಲೇ ಆರ್ಡ್ರ್ ರೆಡಿ ಇತ್ತಾನೆ. 6711 ಅಂತ ಗೊತ್ತಿರುತ್ತೆ. 3611 ಅಂತ ಹೇಳ್ಬಿಟ್ಟು ನೋಡು ಕಲೆಕ್ಟ್ ಮಾಡಿ ಅಲ್ಲ. ಆನ್ಲೈನ್ ಅಲ್ಲ ಬ್ರೋ, ಆನ್ಲೈನ್ ಗಾಯ್ಸ್. ಆರ್ಡ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಚ್ಚಿ ಲೊಕೇಶನ್ ನೋಡು. ಗೊತ್ತಾಯ್ತಾ? ಸರಿ, ಮ್ಯಾಪ್ ಹಾಕೋದು ಬೇಡಲ್ಲ? ಬೇಡ, ನಾರ್ಮಲ್ ಅಡ್ಡ ಬ್ರೋ. ಅದು ನಾರ್ಮಲ್ ಅಡ್ಡ. ಮೊನ್ನೆ ಬೆಳಗ್ಗೆ ದಪ್ಪೋದು. ಓ ಅಲ್ಲ, ಓಕೆ ಓಕೆ. ಎಲ್ಲೆಲ್ಲೂ ನಾವೇ. ಗಾಯ್ಸ್ ಫೈನಲಿ ಬಂದು ಡೆಸ್ಟಿನೇಷನ್ಗೆ. ಇಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಹೋಗಿ OTP ಹೇಳಿ ಬರಬೇಕು.
ಮೊಬೈಲ್ ಕೊಡೋಣ ಓ ಇಲ್ಲೇ ಗೇಟೆಡ್ ಇದೆಯಾ? ಗೇಟೆಡ್ 503712 ಟವರ್ 4 हाँ 503712 एक आदमी इधर ही रुकना है, ಒಬ್ಬರೇ ಹೋಗ್ಬೇಕಾ? एक आदमी जाना है, ठीक है? दो आदमी अलाउ नहीं है, ಓಕೆ एक आदमी उधर ही रुकिए एग्जिट गेट में। ಓಕೆ ಓಕೆ ನೀನು ಹೋಗ್ಬಾ, ನಾನು ಅಲ್ಲಿ ಇರ್ತೀನಿ. ಹಾಂ ಅಡಿಗೆ ಬ್ರೋ ಯಾವುದು कंट्री कॉल ಟವರ್ 4 ಎಷ್ಟು ಸರ್? ಬ್ರೋ ಓಕೆ ಬೇಗ ಬಾ. ಫೈನಲಿ ಆರ್ಡರ್ ಕೊಟ್ಟು ಬಂದ. ಎಷ್ಟೊತ್ತು ಗುರು ಆರ್ಡರ್ ಕೊಟ್ಟು ಬರೋಕ್ಕೆ? ಅಣ್ಣ ಅಪಾರ್ಟ್ಮೆಂಟ್ ಬ್ರೋ 11th ಫ್ಲೋರ್ ಹಾಂ 11th ಫ್ಲೋರ್ ಬ್ರೋ. ಒಂದು ಆರ್ಡ್ರ್ ಕೊಟ್ಟು ಬರೋಕ್ಕೆ ಇಷ್ಟೊತ್ತು ಮಾಡ್ತೀರಲ್ಲ ಮರೆ ಲೌಡ ಥರ ನಿಮ್ಮ ಹತ್ರ. ನಮ್ಮ ಕಾಲೇಜ್ ಇದೆ ನೋಡ್ರಪ್ಪ. ನೋಡೋಕ್ಕಷ್ಟೇ ಚೆನ್ನಾಗಿದೆ, ಒಳಗಡೆ ಏನು ಕೇಳೋಕೆ ಹೋಗ್ಬೇಡ್ರಿ. ಕಾಡು ಒಳಗಡೆ ಫುಲ್ ಕಾಡು. ಗಾಯ್ಸ್ ಮಕ್ಕಳೇ ಬಿಸಿಲು, ಒಂದೊಂದು ಎಳ್ನೀರು ಕುಡ್ಕೊಂಡು ಇವಾಗ ಹೊರಟ್ವಿ. ಇವಾಗ ಇನ್ನೊಂದು ಆರ್ಡ್ರ್ ಮಾಡ್ಕೊಂಡು ರೂಮಿಗೆ ಹೋಗಿ ಊಟ ಮಾಡಿ ಮಲ್ಕೊಬಿಡೋದು. ಮತ್ತು ನೈಟು ಏನಂತ ನೋಡೋದು. ದುಡ್ಡಿಲ್ಲ ಅಂದರೆ ಬರೋದು. ದುಡ್ಡು ಇನ್ ಕೇಸ್ ನಮ್ಮ ರೂಮಲ್ಲಿ ಅಡುಗೆ ಏನಾದರೂ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ನೋಡೋಣ ಏನಾಗುತ್ತಂತ. ಹೋಗಿ ಡಿಮಾರ್ಟ್ ಹೋಗಿ ಡಿಮಾರ್ಟಿಗ ದುಡ್ಡಿದೆಯಾ? ಊಟ ಮಾಡಿ. ಸರಿ ಓಕೆ. ಏನು ಗುರು ಹಿಂಗೆ ಕರ್ಕೊಂಡು ಹೋದ್ರೆ ಚೂರು ಮಿಸ್ ಆದರೆ ಏನಿಲ್ಲ ಪಾಪುಕತೆ. ಗಾಯ್ಸ್ ಒಂದು ಆರ್ಡ್ರ್ ಬೀಳ್ತಾ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ. ಬರ್ತಿದ್ದಂಗೆ ಆರ್ಡ್ರ್ ಬಿತ್ತು. ಅದ್ರ ಜೊತೆ ಒಂದು ಹೆಲ್ಮೆಟು ಬಿತ್ತು. 80 ರೂಪಾಯಿ ಕೊಟ್ಟೆ OLX-ಅಲ್ಲಿ ಈ ಹೆಲ್ಮೆಟಿಗೆ. 80 ಸಲ ಬಿದ್ದರೂ ಹೊಡಿಲ್ಲ. ಎಲ್ಲಿಗೆ ಮಚ್ಚಿ? ನೀವು ಉಡುಪಿ ವೆಜ್ ನೀ ದೇವ್ರಿಗೆ ಕೈ ಮುಖ. ಬರ್ತಿದ್ದಂಗೆ ಆರ್ಡ್ರ್ ಬಿತ್ತು. ಮೇನ್ ರೋಡ್ ಇದೆ. ಹೌದಾ? ನೋಡ ಎಷ್ಟು ಆರ್ಡ್ರ್ ಎಷ್ಟು ರೂಪಾಯಿ ಆರ್ಡ್ರು? 68 ರೂಪಾಯಿ ಆರ್ಡ್ರ್ ಬಿದ್ದಿದೆ ಗಾಯ್ಸ್. ಲೆಟ್ಸ್ ಗೋ. ಹೊರಟು ಇವಾಗ ಅಲ್ಲಿ ಹೋಗಿ ನಿಮಗೆ ಎಲ್ಲಿ ಹೋಟೆಲು ಏನಂತ ತೋರಿಸ್ತೀನಿ ರೀ. ಲೊಕೇಶನ್ ಬೇಕಾ? ಗೊತ್ತು ಆಫಾ ಬೇಡವಾ? ಇಟ್ಕೊತೀಯಾ? ನೆನಪಿದೆಯಲ್ಲ? ಓಕೆ ಲೆಟ್ಸ್ ಗೋ. ಏನು ಸೆಲ್ಫಿ ಕೇಳ್ತಿದ್ಯಾ ಗಾಯ್ಸ್? ಝೊಮ್ಯಾಟೋದಲ್ಲಿ ಯಾವಾಗಲೂ ಒಂದೊಂದು ಸೆಲ್ಫಿ ಕೊಡ್ಬೇಕು ಗಾಯ್ಸ್. ₹20 ಟಿಪ್ಸ್ ಇಟ್ಟಿದ್ದಾರೆ ಕಸ್ಟಮರ್. ₹20 ಟಿಪ್ಸ್ ಬೇರೆ ಇಟ್ಟಾರ. ಲಕ್ಕಿ ಬಾಯ್. ಗಾಯ್ಸ್ ಈ ಬೈಕ್ ನೇಮ್ ಗೊತ್ತಿದ್ರೆ ಒಂಚೂರು ಹೇಳಿ ಗಾಯ್ಸ್. ಯಾವುದಂತಲೇ ಅರ್ಥ ಆಗ್ತಾಯಿಲ್ಲ. ಇಂಜಿನು ಇಲ್ಲ, ಏನೂ ಇಲ್ಲ. ಸೈಕಲ್ಲು ಬೈಕೋ ಗೊತ್ತಾಗಿಲ್ಲ. ನಮ್ಮ ಹುಡುಗ ಸೈಕಲ್ ಅಪ್ಡೇಟೆಡ್ ಸೈಕಲ್ ಅಂತ ಹೇಳ್ದ. ಓಕೆ ಅಂತ ಹೇಳಿ ಟಾಟಾ ಮಾಡಿ ಹೋಗ್ತಾಯಿದ್ದೀವಿ ಆರ್ಡ್ರ್ ಕೊಡೋಕ್ಕೆ. ಇವತ್ತು ಬೇರೆ ಸಂಡೇ. ನೋಡೋಣ ಅಂದರೆ ಏನೂ ಕಾಣಿಸ್ತಾ ಇಲ್ಲ. ಬೇಜಾರಲ್ಲಿ ಝೊಮ್ಯಾಟೊ ಮಾಡ್ತಾಯಿದ್ದೀವಿ. ಊಟಕ್ಕೆ ದುಡ್ಡಿಲ್ಲಲ್ಲ, ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಚಿಂತಾಜನಕವಾಗಿದೆ. ₹20 ಟಿಪ್ಸ್ ಇಟ್ಟಾರ ಅಂತ ನಮ್ಮ ಹುಡುಗ 200 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊಡಿತವನೆ. ಕೊಡೋದು ₹25. ನಿಧಾನ ಹೊಡಿಯ, ಸ್ವಲ್ಪ ಲೇಟ್ ಆದರೂ ಕಾಯ್ತದೆ. ಏನು ಟೈಮ್ ಆಗಿಲ್ಲ. ಗೈಸ್ ಡೆಸ್ಟಿನೇಷನ್ ರೀಚ್. ಬಟ್ ಇಲ್ಲೂ ಒಬ್ಬರೇ ಹೋಗೋದು ಅನಿಸುತ್ತೆ. ಕೇಳಿ ನೋಡ್ಬೇಕು ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿದೆ. ಹೊರಗಡೆ ಬಿಟ್ಟಿಲ್ಲ, ಅವನೊಬ್ಬನೇ ಅದಕ್ಕೆ ಹೋಗ್ಯಾನೆ. ನಾನು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ₹20 ಟಿಪ್ಸ್ ಇಟ್ಟಾರಂತ 20 ಕಿಲೋಮೀಟ್ರ್ ಫಾಸ್ಟ್ ಆಗುತ್ತೆ. ಏನು ಗುರು ಇದು? ಈ ಥರ ಇದ್ದಾರೆ. ಇಂಥ ಅಪಾರ್ಟ್ಮೆಂಟಲ್ಲಿ ಮಾತ್ರ ಗಾಯ್ಸ್ ಈ ಥರ ಫಿಗರ್ಸ್ ಇರೋದು. ನೀವು ಬೇರೆ ಕಡೆ ನಮ್ಮ ರೂಮ್ ಸೈಡಿಗೆಲ್ಲ ನೋಡಿಬಿಟ್ರೆ ಯಾಕಾರ ರೂಮ್ ಮಾಡಿರೋ ಅಂತೀರ. ಆ ಥರ ನಮ್ಮದು ಒಂದು ಜೀವನ. ನಮ್ಮ ಹುಡುಗ ಟಿಪ್ಸ್ ಇಸ್ಕೊಂಡು ಬಂದ. ಮಚ್ಚೆ ನಿಮ್ಮ ಝೊಮ್ಯಾಟೋದವರು
ನೀವು ಪಾಪ ಊಟ ಮಾಡಿಲ್ಲ ಅಂದ್ರೆ ಬೇರೆಯವರಿಗೆ ಹೊಸ್ಕೊಂಡಿರಕ್ ಬಿಡಲ್ಲ. ನಾವು ಹಾಗೆ ಕಣೆ. ಇದು ನಾವು ಕಡ ಹೊಸ್ಕೊಂಡಿದ್ರಿಂದ. ಇದು ಕಡ ದೊಡ್ಡ ಮನೆ ಹುಡುಗರ ಲಕ್ಷಣ. ಗಾಯ್ಸ್, ಅಕ್ಕಿ ಇರಲಿಲ್ಲ ಅಂತ ರೂಮಲ್ಲಿ, ಅದಕ್ಕೆ ದುಡ್ಡೇ ಇಲ್ಲ, ಅದಕ್ಕೆ ಇಬ್ಬರಲ್ಲೇ ವಿತ್ಡ್ರಾ ಮಾಡ್ಕೊಂಡು ಇವಾಗ ಒಂದು kg ಅಕ್ಕಿ ತರೋಣ ಅಂತ ಹೊರಟಿವಿ ಇಲ್ಲೇ ವಿಲೇಜ್ ಮಾರ್ಟಿಗೆ. ಆಯ್ತಾ ವಿಟ್ರಾ? ಹಾಂ, ಇಷ್ಟು ಬೇಗ ಆಯ್ತಾ? ಶಾಕಲ್ಲ ಒಬ್ಬರು, ನಿಮ್ದೇನು ಝೊಮ್ಯಾಟೊ 1 ಸೆಕೆಂಡಲ್ಲಿ ಆಗ್ಬಿಡುತ್ತೆ. ಸೈನ್ ಇನ್ ಆಗ್ಬೇಕಾ? ಸರಿ ಆಗಿ. ಎಲ್ಲಿದೆಯೋ ರೈಸು? ಹುಡುಕೋ ಬೇಗ, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಎಷ್ಟು 2.5 kg ಹಾಕ್ಸ್ಕೊಂಡ್ಯಾ? ಗಾಯ್ಸ್, ಫೈನಲಿ 2 ಆರ್ಡ್ರ್ ಮಾಡಿ ರೂಮ್ಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಗದೆ ಆಯಿತು. ಒಂದು ಊಟ ಮಾಡೋಷ್ಟು ಖರ್ಚಿಗೆ ಕಾಸು ಆಯಿತು. ಸೊ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ರೂಮ್ಗೆ ಬಂದ್ವಿ. ಇವತ್ತು ಯಾಕೋ ಮೂಡೇ ಇರಲಿಲ್ಲ, ಝೊಮ್ಯಾಟೊ ಮಾಡೋಕ್ಕೆ ದುಡ್ಡು ಇರಲಿಲ್ಲ ಅಂತ ಹೋಗಿದ್ದಷ್ಟೇ. ಕೆಟ್ಟ ಬೇಜಾರಲ್ಲಿ ಇವತ್ತು ವ್ಲಾಗ್ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಫಸ್ಟ್ ವ್ಲಾಗ್ ಬೇರೆ ಚೆನ್ನಾಗೂ ಮಾಡೋಕ್ಕೂ ಮೂಡಿರಲಿಲ್ಲ, ಅದಕ್ಕೆ ಚೆನ್ನಾಗಿ ಬಂದಿಲ್ಲ ಅಂದ್ಕೊತೀನಿ. ಅದರಲ್ಲಿ ಬೇರೆ ಈಗ 260 ರುಪೀಸ್ ವಿತ್ಡ್ರಾ ಮಾಡಿ 100 ರೂಪಾಯಿ ಪೆಟ್ರೋಲು, ರೈಸ್ ಇರಲಿಲ್ಲ, ರೈಸ್ ತೊಗೊಂಡು ಎಲ್ಲ ತೊಗೊಂಡು ಬರ್ತಾಯಿದ್ದೀವಿ. ರೂಮಲ್ಲಿ ಏನು ಮಾಡ್ಕೊಂಡು ನೋಡ್ಬೇಕು ಇವಾಗ. ನೆಕ್ಸ್ಟ್ ವಿಡಿಯೋ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ, ಏನಕ್ಕಂದರೆ ಹೇಳಿದ್ನಲ್ಲ, ಮಧ್ಯಾಹ್ನ ಝೊಮ್ಯಾಟೊ ಮಾಡೋಕ್ಕೆ ಕೆಟ್ಟದಾಗಿರುತ್ತೆ, ಮಾಡೋಕ್ಕೆ ಮನಸ್ಸಾಗಲ್ಲ. ಹೆಂಗೋ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.